ಕರ್ನಾಟಕ ಕರಾವಳಿ ಮಲೆನಾಡಿನಲ್ಲಿ ಮುಂಗಾರು ಮಳೆ ಅಬ್ಬರಿಸಿ ಬೊಬ್ಬಿರುತ್ತಾ ಇದೆ. ಉಡುಪಿಯ ಬೈಂದೂರು ತಾಲೂಕಿನಲ್ಲಿ ಭಾರೀ ಮಳೆಯಾಗಿದೆ. ಕಳೆದ 3-4 ದಿನಗಳಿಂದ ಬಿಟ್ಟು ಬಿಡದೆ ಮಳೆ ಸುರಿತಾನೇ ಇದೆ. ಕರ್ನಾಟಕದ ಕರಾವಳಿ ಮಲೆನಾಡು ಭಾಗದಲ್ಲಿ ವಿಪರೀತ ಮಳೆ ಆಗ್ತಿದೆ. ಅದರಲ್ಲೂ ಉಡುಪಿ ಜಿಲ್ಲೆಯ ಬೈಂದೂರು ಭಾಗದಲ್ಲಿ 3 ದಿನಗಳಿಂದ ಸತತವಾಗಿ ಸುರಿತಾ ಇರುವಂತಹ ಮಳೆ 1 ನಿಮಿಷ ಬಿಡುವನ್ನು ಕೊಡ್ತಾ ಇಲ್ಲ. ಬೈಂದೂರಿನ ಹಳಗೆರೆ ಗ್ರಾಮದಲ್ಲಿ ಮಳೆ ಅವಾಂತರವನ್ನು ಸೃಷ್ಟಿ ಮಾಡಿದೆ. ಬೇರೆ ಬೇರೆ ರೀತಿಯಲ್ಲಿ ಮಳೆಯ ತೊಂದರೆಗಳು, ಗದ್ದೆಯಲ್ಲಿ ನೀರು ತುಂಬಿದೆ, ಮನೆಗಳ ಜಲಾವೃತ ಆಗಿವೆ. ಮನೆ ಸುತ್ತಮುತ್ತ ಎಲ್ಲಿ ಕಣ್ಣು ಹಾಯಿಸಿದ್ರು ಎಲ್ಲ ಕಡೆ ನೀರೇ ಇದೆ. 2 ದಿನಗಳಿಂದ ಕರೆಂಟ್ ಇಲ್ಲ. ಜನ ಪರದಾಡೋ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಗಮನಿಸ್ತಾ ಇದ್ದೀರಲ್ಲ, ಇದೇನು ಯಾವುದೋ ಕೆರೆ ಹಳ್ಳ ಕೊಳ್ಳ ಅಲ್ಲ, ಇದೆಲ್ಲ ನಾಟಿ ಮಾಡುವಂಥ ಗದ್ದೆ. ಇನ್ನು ಸ್ವಲ್ಪ ದಿನ ಇಷ್ಟೊತ್ತಿಗಾಗಲೇ ಆ ಗದ್ದೆಗಳಲ್ಲಿ ಭತ್ತ ನಾಟಿ ಮಾಡಬೇಕಿತ್ತು, ಭತ್ತದ ಬೆಳೆ ಬೆಳೆಯೋದಕ್ಕೆ ಆರಂಭ ಮಾಡಬೇಕಿತ್ತು. ಆದರೆ ವಿಪರೀತ ಮಳೆ ಆ ಎಲ್ಲ ಗದ್ದೆಗಳನ್ನು ಕೆರೆಯನ್ನಾಗಿ ಮಾಡಿಬಿಟ್ಟಿದೆ. ನೀರು ಹರಿತಾ ಇದೆ, ಒಂದು ಗದ್ದೆಯಿಂದ ಇನ್ನೊಂದು ಗದ್ದೆಗೆ ನೀರು ಹರಿತಾ ಇದೆ. ಇದರಲ್ಲಿ ಬೆಳೆ ಹಾಕಿದ್ರೆ ಬೆಳೆ ಕೊಳೆತು ನಾಶ ಆಗಿಬಿಡ್ಬೇಕಷ್ಟೇ. ಆ ರೀತಿ ಮಳೆ, ವಿಪರೀತ ಮಳೆ ಕಳೆದ 3-4 ದಿನಗಳಿಂದ. ಒಂದು ಕಡೆ ಮಳೆ ಆದರೆ ಇನ್ನೊಂದು ಕಡೆ ಕರೆಂಟ್ ಇಲ್ಲ. 2-3 ದಿನಗಳಿಂದ ಕರೆಂಟ್ ಇಲ್ಲ. ಮನೆಯಲ್ಲಿ ಮೊಬೈಲಲ್ಲಿ ಚಾರ್ಜ್ ಇಲ್ಲ, ಒಂದು ಚಾರ್ಜಿಂಗ್ ಲೈಟ್ ಬೇಕು ಅಂತಂದ್ರೆ ಇಲ್ಲ. ಬೆಳಗ್ಗೆ ಏನೋ ಕಳೆದು ಬಿಡ್ಬೋದು, ರಾತ್ರಿ ಆಯಿತು ಅಂತಂದರೆ ಭಾಳ ಕಷ್ಟದ ವಾತಾವರಣ. ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕಾಗಲ್ಲ. ವರ್ಕ್ ಫ್ರಮ್ ಹೋಮ್ ಅದು ಇದು ಇದ್ದರೆ ಅದೆಲ್ಲ ಕನಸಿನ ಮಾತು, ಸಾಧ್ಯನೇ ಇಲ್ಲ ಅನ್ನೋ ರೀತಿಯಲ್ಲಿದೆ. ಅಷ್ಟು ವಿಪರೀತ ಮಳೆ. ಯಾವುದು ರಸ್ತೆ, ಯಾವುದು ಗದ್ದೆ, ಯಾವುದು ಮನೆಗೆ ಹೋಗುವಂಥ ದಾರಿ ಯಾವುದು ಗೊತ್ತಾಗಲ್ಲ, ಯಾವುದು ಚರಂಡಿ, ಯಾವುದು ಮೋರಿ ಏನೂ ಗೊತ್ತಾಗಲ್ಲ. ಅಂಥ ಪರಿಸ್ಥಿತಿ ಇದೆ. ಕಾಲು ಗಂಟಿನವರೆಗೂ ಕೂಡ ನೀರು ತುಂಬಿಕೊಂಡಿರುವಂಥ ಪರಿಸ್ಥಿತಿಗಳು ಬೈಂದೂರಿನಲ್ಲಿ, ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನಲ್ಲಿ ಸದ್ಯ ಕಾಣೋದಕ್ಕೆ ಸಿಗ್ತಾ ಇದೆ. ನೀವು ಗಮನಿಸ್ತಾ ಇದ್ರಿ, ಕಳೆದ 3-4 ದಿನಗಳಿಂದ ಇದೇ ರೀತಿ ಮಳೆ ಕಂಟಿನ್ಯೂ ಆಗಿ ಬಿಟ್ಟು ಬಿಡದೆ 1 ನಿಮಿಷ ಬಿಡುವು ಕೊಡದೆ ಸುರಿತಾ ಇದೆ. ಇದು ಉಡುಪಿಯ ಬೈಂದೂರು ತಾಲೂಕಿನ ಒಂದರ ಕತೆ ಆಯಿತು. ಉಡುಪಿ ಜಿಲ್ಲೆಯ ಬೇರೆ ಎಲ್ಲ ತಾಲೂಕಿನಲ್ಲೂ ಇದೇ ಕತೆ. ಬಹುತೇಕ ಎಲ್ಲ ಉಡುಪಿಯ ಬ್ರಹ್ಮಾವರ, ಕುಂದಾಪುರ, ಉಡುಪಿ ತಾಲೂಕು ಎಲ್ಲ ಕಡೆನಲ್ಲೂ ಇದೇ ರೀತಿ ಮಳೆ ಆಗ್ತಾ ಇರೋದ್ರಿಂದ ಬಹುತೇಕ ಉಡುಪಿ ಅಕ್ಷರಶಃ ಮಳೆಯಿಂದ ಕಂಗೆಟ್ಟು ಹೋಗಿದೆ. ಈಗ ನಮ್ಮಲ್ಲಿ ಇಷ್ಟೆಲ್ಲ ನೀರು ಏರ್ಲಿಕ್ಕೆ ಕಾರಣ ಏನಂದ್ರೆ ಹೊಳೆ ಹೂಳು ಎತ್ತದಿದ್ದ, ಹೊಳೆ ಕರೆಕ್ಟ್ ಮಾಡಿ ಹೂಳು ಎತ್ತಿದ ಇದು ಯಾವ ಸಮಸ್ಯೆನೂ ಗೊತ್ತಿಲ್ಲ. ತೀರಾ ನೀರು ಸರಾಗ ಹೋಗ್ತಿದ್ದಿತ್ತು. ಕೃಷಿಗೋ ಬೇಸಾಯ ಬೆಳೆ ಪ್ರತಿಯೊಂದಕ್ಕೂ ಸಮಸ್ಯೆನೇ ಇದೀಗ. ಈಗ ನಮ್ಮಲ್ಲಿ ಇಷ್ಟೆಲ್ಲ ನೀರು ಜಯಂತಿ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಜಯಂತ್, ಉಡುಪಿಯಲ್ಲಿ ಕಳೆದ 3 ದಿನಗಳಿಂದ ಬಿಟ್ಟು ಬಿಡದೆ ಮಳೆ ಆಗ್ತಿದೆ. ಇನ್ನು ಎಷ್ಟು ದಿನ ಈ ಮಳೆಯ ಅವಾಂತರ, ಎಲ್ಲೆಲ್ಲಿ ಏನೇನು ತೊಂದರೆಗಳಾಗಿದೆ ಜಯಂತ್? ಹವಾಮಾನ ಇಲಾಖೆಯಿಂದ ಸುಮಾರು ಒಂದು 18ನೇ ತಾರೀಕುವರೆಗೆ ರೆಡ್ ಅಲರ್ಟ್ ಅಂತೇಳಿ ಘೋಷಣೆ ಮಾಡಲಾಗಿತ್ತು. ಸಮುದ್ರದಲ್ಲಿ ಭಾರಿ ಗಾತ್ರದ ಅಲೆಗಳು ಬರ್ತಾ ಇದೆ. ಅದೇ ರೀತಿ ಮೀನುಗಾರಿಕೆ ಕೂಡ ಸಂಪೂರ್ಣ ಸ್ಥಗಿತ ಆಗಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ನೀವು ಗಮನಿಸಿದ್ರೆ ಕರಾವಳಿ ಮತ್ತು ಮಲೆನಾಡಿನಲ್ಲಿ ಮುಂಗಾರು ಮಳೆ ಒಂದು 3-4 ದಿನಗಳಿಂದ ಅತಿಯಾಗಿ, ಅಂದ್ರೆ ಈಗ ಪ್ರಾರಂಭ ಆಗ್ಬೇಕಾಗಿದ್ದಂತಹ ಸಮಯ, ಆದ್ರೆ ಈಗ ಅತ್ಯಧಿಕವಾಗಿ ಮಳೆ ಸುರಿತಾ ಇರುವ ಹಿನ್ನೆಲೆಯಲ್ಲಿ ಬಾವಿಗಳು ಅಥವಾ ಕೆರೆಗಳೆಲ್ಲವೂ ಸಂಪೂರ್ಣವಾಗಿ ತುಂಬಿರುವಂತಹ ದೃಶ್ಯಗಳನ್ನು ನಾವು ಕಾಣ್ಬೋದು. ಅದೇ ರೀತಿ ಇಲ್ಲಿ ಜನಗಳಿಗೆ ವಿದ್ಯುತ್ ಕೊರತೆ ಕೂಡ ಉಂಟಾಗ್ತಾ ಇದೆ. ಅಂದ್ರೆ ವಿದ್ಯುತ್ ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ಎಲ್ಲ ಕಡೆಗೂ ಹಳ್ಳಿಗಳಿಗೆ ಸಿಗುವಂತ ವ್ಯವಸ್ಥೆಗಳು ಇಲ್ಲ ಆಗಿದೆ ಅಂತ. ಯಾಕಂತ ಹೇಳಿದ್ರೆ ಮರ ಗಿಡಗಳು ಅಲ್ಲಲ್ಲಿ ಬೀಳ್ತಾ ಇದೆ, ಗುಡ್ಡಗಳು ಜರಿತಾ ಇದೆ. ಅದೇ ರೀತಿ ರಸ್ತೆಗಳು ಸಂಪೂರ್ಣವಾಗಿ ಜಲವೃತ ಆಗಿರುವಂತದ್ದನ್ನು ಕಾಣಬಹುದಾಗಿದೆ. ಓಕೆ, ಥ್ಯಾಂಕ್ ಯು ಜಯಂತ್ ಮಾಹಿತಿಗೆ.